ಎಚ್ಡಿಕೋಟೆ ತಾಲೂಕಿನ ಟಿಎಪಿಸಿಎಂಎಸ್ ಎ ತರಗತಿಯ ತಡೆ ಹಿಡಿದಿದ್ದ 4 ಸ್ಥಾನಗಳ ಫಲಿತಾಂಶವನ್ನು ಇಂದು ಬೆಳಗ್ಗೆ 9:30ಕ್ಕೆ ಘೋಷಣೆ ಮಾಡಲು ನ್ಯಾಯಾಲಯ ಆದೇಶಿಸಿತ್ತು. ಜುಲೈ 26ರಂದು ನಡೆದ ಚುನಾವಣೆಯಲ್ಲಿ ಎ ತರಗತಿಯ ಡೆಲಿಗೇಟ್ ಮತದಾರರಾದ ಕ್ಯಾತನಹಳ್ಳಿ ಗೋವಿಂದರಾಜು, ಮನುಗನಹಳ್ಳಿಯ ತಮ್ಮಯ್ಯಪ್ಪ ಅವರ ಪ್ರತ್ಯೇಕವಾಗಿರುವ ಮತಗಳನ್ನು ಎಣಿಕೆ ಮಾಡದೆ ಎ ತರಗತಿಯ ಫಲಿತಾಂಶಗಳನ್ನು ತೀರ್ಪು ನೀಡುವವರೆಗೆ ಪ್ರಕಟ ಮಾಡದಂತೆ ನ್ಯಾಯಾಲಯವು ಸೂಚಿಸಿತ್ತು. ಕ್ಯಾತನಹಳ್ಳಿ ಮತ್ತು ಮನುಗನಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ರದ್ದಾಗಿರುವ ಹಾಗೂ ಇದರ ಡೆಲಿಗೇಟ್ಗಳ ವಿಚಾರಣೆ ನಡೆಸಿ ಗೋವಿಂದರಾಜು ಮತ್ತು ತಮ್ಮಯ್ಯಪ್ಪ ಅವರ ಮಾತುಗಳನ್ನು ಪರಿಗಣಿಸದೆ ಘೋಷಣೆ ಮಾಡಬೇಕೆಂದು ಚುನಾವಣಾಧಿಕಾರಿಗಳಿಗೆ ಸೂಚಿಸಿದ್ದರು. ಇದರಿಂದ ಎ ತರಗತಿಯ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾದ ಹಿರೇಹಳ್ಳಿ ಸೋಮೇಶ್, ಜಿನ್ನಹಳ್ಳಿ ರಾಜನಾಯ್ಕ, ಮಹದೇವಪ್ಪ, ಶಿವನಂಜಮ್ಮ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಅಭ್ಯರ್ಥಿಗಳಾದ ಗುಂಡತ್ತೂರು ಪ್ರಕಾಶ್, ವಕೀಲ ರವಿಕುಮಾರ್, ಭಾಗ್ಯ ಅವರು ಸೋಲು ಅನುಭವಿಸಿದ್ದಾರೆ. ಇದರ ಫಲಿತಾಂಶವನ್ನು ಇಂದು ಬೆಳಗ್ಗೆ 9:30ಕ್ಕೆ ಚುನಾವಣಾಧಿಕಾರಿ ತಹಸೀಲ್ದಾರ್ ಶ್ರೀನಿವಾಸ್ ರವರು ಪ್ರಕಟಿಸಿದರು. ಈ ವೇಳೆ ಸಿಡಿಒ ರೇಣುಕಾ, ಕಾರ್ಯದರ್ಶಿ ಲಿಂಗರಾಜು ಹಾಗೂ ವಿಜೇತ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು. ಚುನಾವಣಾಧಿಕಾರಿ ಕಾರ್ಯಾಲಯ ದಿನಾಂಕ 26/7/2026ರಂದು ನಡೆದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಎ ತರಗತಿಯ ಪ್ರಾಥಮಿಕ ಸಹಕಾರ ಸಂಘಗಳ ಮೀಸಲಿರಿಸಿದ ಮತಕ್ಷೇತ್ರದಿಂದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಎಚ್ಡಿಕೋಟೆ ತಾಲೂಕು ಇದರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 14AB ಉಪ ಬಂಧಾನುಸಾರ ಅವರ ಹೆಸರಿನಲ್ಲಿ ಎದುರಿನಲ್ಲಿ ತೋರಿಸಿದ ಮತಸ್ಥಾನ ಕ್ಷೇತ್ರದಿಂದ ವಿದ್ಯುಕ್ತವಾಗಿ ಸ್ಪರ್ಧಿಸಿರುತ್ತಾರೆ. ಆ ಒಂದು ಚುನಾವಣೆಯಲ್ಲಿ ಮತವನ್ನು ಕಳಿಸಿದಂತಹ ವಿವರ ಈ ರೀತಿ ಇದೆ. ಭಾಗ್ಯ ಎಂಬುವರು 8 ಮತಗಳನ್ನು ಕಳಿಸಿರ್ತಾರೆ. ಮಹದೇವಪ್ಪ ಅನ್ನುವರು 10 ಮತಗಳನ್ನು ಗಳಿಸಿರುತ್ತಾರೆ. ರವಿಕುಮಾರ್ ಎನ್ನುವರು 8 ಮತಗಳನ್ನು ಗಳಿಸಿರುತ್ತಾರೆ. ರಾಜನಾಯಕ ಆರ್ ಎಂಬುವರು 11 ಮತಗಳನ್ನು ಗಳಿಸಿರುತ್ತಾರೆ. ಲಕ್ಷ್ಮೀಪ್ರಸಾದ್ ಜಿಕೆ ರವರು 9 ಮತಗಳನ್ನು ಗಳಿಸಿರುತ್ತಾರೆ. ಶಿವನಂಜಮ್ಮ ಎನ್ನುವರು 11 ಮತಗಳನ್ನು ಗಳಿಸಿರುತ್ತಾರೆ. ಸೋಮೇಶ್ ಎಂಬುವರು 11 ಮತಗಳನ್ನು ಗಳಿಸಿರುತ್ತಾರೆ. ಈ ಒಂದು ಪೈಕಿ ಎಲ್ಲ ಅಭ್ಯರ್ಥಿಗಳು ಮತ ಚಲಾಯಿಸಿದ ನಂತರ ಅಂದು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಮತಗಳನ್ನು ಎಣಿಕೆ ಮಾಡಿ ಫಲಿತಾಂಶವನ್ನು ಘೋಷಣೆ ಮಾಡದ ಹಾಗೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ನೀಡಿತ್ತು. ದಿನಾಂಕ 29/7/2026ರಂದು ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಏನು ನಾವು ಅವತ್ತು ಮತಗಳನ್ನು ಎಣಿಕೆ ಮಾಡಿದ್ದೀವಿ ಅದನ್ನು ಫಲಿತಾಂಶವನ್ನು ಇವತ್ತು ಘೋಷಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ನೀಡಿರ್ತಾರೆ. ಹಾಗಾಗಿ ಆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಈ ದಿನ ನಾವು ಆ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಚುನಾಯಿತರಾಗಿರುವಂತಹ ಅಭ್ಯರ್ಥಿಗಳ ಹೆಸರುಗಳು ಈ ಕೆಳಕಂಡಂತಿವೆ. ಒಟ್ಟು 4 ಸಾಮಾನ್ಯ ಅಭ್ಯರ್ಥಿಗಳನ್ನು ನಾವು ಆ ಒಂದು ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಾಗಿತ್ತು. ಅದರಲ್ಲಿ ಈ 4 ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಗಳಿಸಿ ಚುನಾಯಿತರಾಗಿರುತ್ತೆಂದು ಈ ಮೂಲಕ ಘೋಷಿಸುತ್ತಿದ್ದೇನೆ. ಶ್ರೀ ರಾಜನಾಯಕ ಆರ್ ಬಿನ್ ಲೇಟ್ ರಾಮನಾಯಕ ಸಾಮಾನ್ಯ. ಶ್ರೀಮತಿ ಶಿವನಂಜಮ್ಮ ಓಂ ನಾಗರಾಜು ಸಾಮಾನ್ಯ. ಶ್ರೀ ಸೋಮೇಶ ಬಿನ್ ಲೇಟ್ ಚಿಕ್ಕಲಿಂಗೇಗೌಡ ಸಾಮಾನ್ಯ. ಶ್ರೀ ಮಹದೇವಪ್ಪ ಬಿನ್ ನಾಗರಾಜು ಸಾಮಾನ್ಯ. ಈ 4 ಅಭ್ಯರ್ಥಿಗಳು ಅತಿ ಹೆಚ್ಚು ಮತಗಳನ್ನು ಗಳಿಸಿ ಈ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಾರೆ ಎಂದು ಈ ಮೂಲಕ ನಾನು ಘೋಷಿಸುತ್ತಿದ್ದೇನೆ. ಧನ್ಯವಾದಗಳು.